ಎವ್ರಿವನ್, ನಾನು ಗುರು. ವೆಲ್ಕಮ್ ಟು ಗುರು ಅಡ್ವೆಂಚರ್ಸ್. ಸಾಯಿ, ಶರಣಪ್ಪ ಈ 3 ಜನನು 20ರಲ್ಲೇ ಇದ್ದಾರೆ. ಮಲ್ಲೇಶ್ಗೆ 22 ವರ್ಷ, ಸಾಯಿಗೆ 21 ವರ್ಷ ಮತ್ತು ಶರಣಪ್ಪಗೆ 28 ವರ್ಷ. 3 ಜನಕ್ಕೂ ಕೋರ್ಟ್ ಇವತ್ತು ಮರಣದಂಡನೆ ಅಂದರೆ ಗಲ್ಲಿಗಾಕಿ ಅಂತ ತೀರ್ಪು ನೀಡಿದ್ದಾರೆ. ಒಂದು ಮುಖ್ಯವಾದ ದಿನ, ಯಾಕಂದರೆ ಗಲ್ಲಿಗಾಕೋ ದಂಡನೆ ಅದು ತುಂಬ ರೇರ್ ಕೇಸ್. ಲಿಟ್ರಲಿ 1% ಇಂಡಿಯಾದಲ್ಲಿ ನಡೆಯುವ ಅಪರಾಧಗಳಿಗೆ ಗಲ್ಲಿಗಾಕಿ ಅಂತ ಶಿಕ್ಷೆ ಕೊಡ್ತಾರೆ. ಅದರಲ್ಲೂ ಗಲ್ಲು ಶಿಕ್ಷೆ ಎಕ್ಸಿಕ್ಯೂಟ್ ಆಗೋದನ್ನು ತುಂಬ ಕಡಿಮೆ. ಲಿಟ್ರಲಿ 2020ರಿಂದ 2026ವರೆಗೂ ಇಲ್ಲಿಯವರೆಗೂ ಕೇವಲ 8 ಜನಕ್ಕೆ ಮಾತ್ರ ಗಲ್ಲು ಶಿಕ್ಷೆ ಆಗಿದೆ, ಅಂದರೆ ಗಲ್ಲಿಗೇರಿಸಿದ್ದಾರೆ. ಇದು ಕರ್ನಾಟಕದಲ್ಲಿರುವ ಜನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ಕೊನೆಗೂ ನ್ಯಾಯ ಸಿಕ್ತು ಅಂತ ಖುಷಿಯಾಗಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಸ್ರೇಲ್ನಲ್ಲೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಸ್ರೇಲ ಯಾಕಂತ ಕೇಳ್ತಾ ಇದ್ದೀರಾ? ಇಂಡಿಯಾದಲ್ಲಿ ಆಗಿರೋ ಅಪರಾಧಕ್ಕೆ ಇಸ್ರೇಲಲ್ಲಿ ಯಾಕೆ ಖುಷಿಯಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ವಾ? ಇಸ್ರೇಲ್ನಲ್ಲಿ ಕೂಡ ಈ 3 ಜನ ಗಲ್ಲಿಗೇರಿಸೋ ಶಿಕ್ಷೆಯನ್ನು ಸೆಲೆಬ್ರೇಟ್ ಮಾಡುವಂಥ ಅಪರಾಧ ಈ 3 ಜನ ಮಾಡಿದ್ದಾರೆ. ಸ್ಯಾಡ್ ಆಫ್ ದಿ ಪಾರ್ಟ್, ಕನ್ನಡ ಯೂಟ್ಯೂಬರ್ಸ್ನ ಬಿಟ್ಟು ಈ ವಿಚಾರನ ಯಾವ ಯೂಟ್ಯೂಬರ್ಸು ಬೇರೆ ಯೂಟ್ಯೂಬರ್ಸು ಯಾರೂ ಮಾಡಲೇ ಇಲ್ಲ. ಬಟ್ ನಾವು ಜಸ್ಟಿಸ್ ಸರಿ ಇಲ್ಲ, ಜಸ್ಟಿಸ್ ಸಿಗೋದು ಸ್ಲೋ ಆಗಿದೆ, ಜಸ್ಟಿಸ್ ಸಿಗೋದು ಇಲ್ಲ, ಸಿಸ್ಟಮ್ ಕರಪ್ಟ್ ಆಗಿದೆ ಅಂತ ಹೇಳ್ತಿರ್ತೀವಿ. ಬಟ್ ಒಂದು ಕರೆಕ್ಟ್ ಆದ ಜಡ್ಜ್ ಒಂದು ಕರೆಕ್ಟ್ ಆದ ಸಮಯದಲ್ಲಿ ಒಂದು ಕರೆಕ್ಟ್ ಆದ ಕೋರ್ಟಿನಲ್ಲಿ ಈ 3 ಜನಕ್ಕೆ ಮರಣದಂಡನೆ ನೀಡಿದ್ದಾರೆ. ಮಾಡಿದ್ದು ಅಕ್ಷಮ್ಯ ಅಪರಾಧ, ದೊಡ್ಡ ತಪ್ಪು ಅಂತ ಈ 3 ಜನಕ್ಕೂ ಇವತ್ತಿನ ದಿನ ಗಲ್ಲು ಶಿಕ್ಷೆ ನೀಡಿದ್ದಾರೆ. ನಿಜಕ್ಕೂ ಈ 3 ಜನ ಮಾಡಿದ ತಪ್ಪೇನು? ಮಾರ್ಚ್ ಲಾಸ್ಟ್ ಇಯರಲ್ಲಿ ಏನಾಗಿತ್ತು ನೋಡೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ಥರದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಡೈಲಿ 10 ನಿಮಿಷದಲ್ಲಿ ನೀವು ತಿಳ್ಕೊಬೇಕಂತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಗುರು ಫ್ಯಾಮಿಲಿಗೆ ಜಾಯ್ನ್ ಆಗಲಿ. ಆವಾಗಲೇ ನಾನು ಮಾಡೋ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ ಆಲ್ಗರಿದಮ್ ನಿಮಗೆ ತೋರಿಸುತ್ತೆ. ಈ ಥರದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಯೂಟ್ಯೂಬ್ ನಿಮಗೆ ತೋರಿಸದೇ ಹೋಗ್ಬೋದು. ಎನಿವೇ, ಮುಂದಕ್ಕೆ ಹೋಗೋಣ. ಕಳೆದ ವರ್ಷ ಮಾರ್ಚ್ 6, 2025 ಅಂದರೆ ಕರೆಕ್ಟಾಗಿ 15 ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಹಂಪಿ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಇದು ಶಿಲ್ಪಕಲೆಗಳಿಗೆ ಮತ್ತು ಅಲ್ಲಿರೋ ಆರ್ಕಿಟೆಕ್ಚರ್ಗಳಿಗೆ ಹೆಸರುವಾಸಿಯಾಗಿದೆ. ನಾನು ಕೂಡ 4 ಬ್ಲಾಗ್ ಮಾಡಾಕಿದ್ದೀನಿ, ನೋಡ್ಕೊಂಬನ್ನಿ ಮುಗಿದ ಮೇಲೆ. ಇದೇ ಹಂಪಿಯ ಸಮೀಪದಲ್ಲಿ ಒಂದು ಲೇಕ್ ಇದೆ, ಓಕೆನಾ? ಈ ಲೇಕ್ ಪಕ್ಕ ಅಂದರೆ ಸುತ್ತಮುತ್ತಲೂ ತುಂಬ ಹೋಮ್ ಸ್ಟೇಸ್ನ ನಿರ್ಮಿಸಿದ್ದಾರೆ. ಟ್ರಾವೆಲರ್ಸ್, ಫಾರಿನ್ ಟ್ರಾವೆಲರ್ಸ್ ಎಲ್ಲರೂ ವಿಸಿಟ್ ಮಾಡೋದು ಈ ಲೇಕ್ ಪಕ್ಕದಲ್ಲಿ. ಅದಕ್ಕೋಸ್ಕರನೇ ಹಂಪಿಯು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಎಲ್ಲ ವಿಸಿಟ್ ಮಾಡೋ ಒಂದು ಪ್ಲೇಸು, ಓಕೆನಾ? ಮತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಜೊತೆ ಏನಾಯಿತು, ಈ 3 ಜನ ಕಿಡಿಗೇಡಿಗಳು ಏನು ಮಾಡಿದರು ಅಂತ ಇವಾಗ ಹೇಳ್ತೀನಿ. ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಟ್ರಾವೆಲಿಂಗ್ ಮಾಡುವಾಗ ಹಂಪಿಗೂ ವಿಸಿಟ್ ಮಾಡ್ತಾರೆ. ಯಾಕಂದರೆ ಈ ಹಂಪಿಯಲ್ಲಿ ಸ್ಟಾರ್ ಗೇಜಿಂಗ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ಥರ ಜಾಸ್ತಿ ಪೊಲ್ಯೂಷನ್ ಇರಲ್ಲ, ಜಾಸ್ತಿ ಜನಸಂದಣಿ ಇರಲ್ಲ, ಜಾಸ್ತಿ ಜನನೂ ಇರಲ್ಲ. ಅದಕ್ಕೆ ಈ ನಕ್ಷತ್ರಗಳನ್ನು ನೋಡೋಕ್ಕೆ ಟ್ರಾವೆಲರ್ಸ್ ನೈಟ್ ಟೈಮಲ್ಲಿ ಆ ಲೇಕ್ ಪಕ್ಕದಲ್ಲಿ ಹೋಗ್ತಾರೆ. ಈ ನದಿಯ ಸುತ್ತಮುತ್ತಲೂ ಚಿಕ್ಕ ಚಿಕ್ಕ ತೆಪ್ಪಗಳನ್ನು ಹಾಕ್ಕೊಂಡು ಅಂದರೆ ಬೋಟ್ಗಳನ್ನು ಓಡಿಸೋರು ಇರ್ತಾರೆ. ತುಂಬ ಸೈಲೆಂಟ್ ಆದ ಏರಿಯಾ. ಹಂಪಿಯಿಂದ ಕೇವಲ 30 ಕಿಲೋಮೀಟರ್. ತುಂಬ ನಾರ್ಮಲ್ ಆದ ವಿಲೇಜ್ ಸೈಡ್ ಏರಿಯಾ. ಹಂಪಿಯಿಂದ ಕೇವಲ 30 ಕಿಲೋಮೀಟರ್ ದೂರ. ಈ ವಿಲೇಜನ್ನು ಸನಾಪುರ್ ಅಥವಾ ಸನಾಪುರ್ ಲೇಕ್ ಅಂತಲೂ ಕರೀತಾರೆ. ಈ ಲೇಕ್ನ ಸುತ್ತ ತುಂಬ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ. ನೈಟ್ ಆದರೆ ಸಾಕು, ಬೈಕ್ ಹಾಕ್ಕೊಂಬಂದು ಆ ಲೇಕ್ನ ಸುತ್ತ ಇರೋ ಪ್ರದೇಶ ನೋಡ್ತಾ ನೈಟಲ್ಲಿ ಸ್ಟಾರ್ ಗೇಜಿಂಗ್ ನೋಡ್ತಾ ಹಾಗೆ ರಿಲ್ಯಾಕ್ಸ್ ಮಾಡ್ತಾರೆ. ಈ ಪ್ಲೇಸಲ್ಲಿ ಸ್ಟಾರ್ಸ್ ವರ್ಲ್ಡ್ನಲ್ಲಿ ಕಾಣಿಸದ ಹಾಗೆ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಫೇಮಸ್ ಆಗಿದೆ ಈ ಪ್ಲೇಸು. ಅವತ್ತು ಮಾರ್ಚ್ ಕರೆಕ್ಟಾಗಿ 11 ತಿಂಗಳ ಹಿಂದೆ, ಮಾರ್ಚ್ 6, 2025 ಒಟ್ಟು 5 ಜನ, 2 ಹುಡುಗಿಯರು, 3 ಜನ ಹುಡುಗರು ಈ ಸನಾಪುರ್ ಲೇಕ್ ಸುತ್ತ ಹೋಮ್ ಸ್ಟೇಸ್ ಎಲ್ಲ ನಿರ್ಮಾಣ ಮಾಡಿರ್ತಾರಲ್ಲ, ಆ ಹೋಮ್ ಸ್ಟೇಸಲ್ಲಿ ಸ್ಟೇ ಮಾಡಿದರು. ಹೋಮ್ ಸ್ಟೇಸ್ ಏನಪ್ಪ ಅಂತಂದರೆ ಮನೇಲಿನೇ ಅಂದರೆ ನಾವಿರೋ ಪ್ಲೇಸಲ್ಲಿನೇ ಸಪ್ರೇಟಾಗಿ ಒಂದು ರೂಮ್ನ ಟ್ರಾವೆಲರ್ಸ್ಗೆ ಬಿಟ್ಕೊಟ್ಟು ಅದಕ್ಕೆ ಸ್ವಲ್ಪ ದುಡ್ಡನ್ನು ಚಾರ್ಜ್ ಮಾಡೋದು. ಈಗ ನಾನು 2 ಡೇಸ್ ಹೋಗಿದ್ದೆ ಹಂಪಿಗೆ. ನಾವು ಒಂದಿನ ಅಲ್ಲೇ ಮಲ್ಕೋಬೇಕಾಗಿ ಬಂತು. ಆವಾಗ ಈ ಥರ ಹೋಮ್ ಸ್ಟೇಸಲ್ಲಿ ನಾವು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಸ್ಟೇ ಮಾಡೋವಂಥದ್ದು ಪ್ಲೇಸು, ಲೈಕ್ ಹೋಟೆಲ್ಸ್ ಥರ. ಹಂಪಿಯ ಸನಾಪುರ್ನಲ್ಲಿ ಹೋಮ್ ಸ್ಟೇ ನಡೆಸುವಂಥ ಒಂದು ವುಮೆನ್ ಮತ್ತು ಇಸ್ರೇಲ್ನಿಂದ ಬಂದ ಒಂದು ಮಹಿಳೆಯನ್ನು ಕರ್ಕೊಂಡು ಈ ಲೇಕ್ನ ನೋಡೋಕ್ಕೆ ನೈಟ್ ಟೈಮಲ್ಲಿ ಬಂದಿರ್ತಾರೆ.
3 ಜನ ಪುರುಷರು ಬಂದಿರ್ತಾರೆ. ವೆಸ್ಟ್ ಬೆಂಗಾಲಿಂದ ಒಬ್ಬರು, ಇಂಡಿಯಾದ 48 ಸಿಟಿಸನ್ ಒಬ್ಬರು ಬಂದಿರ್ತಾರೆ ಮತ್ತು ಅಮೇರಿಕಾದ ಟ್ರಾವೆಲ್ ಕೂಡ ಒಬ್ಬರು ಬಂದಿರ್ತಾರೆ. ಟೋಟಲ್ ಆಗಿ 5 ಜನ ಈ ಲೇಕ್ನ ಸುತ್ತ ನೋಡ್ಬೇಕಂತ ನೈಟ್ ಟೈಮಲ್ಲಿ ಸ್ಟಾರ್ ಗೇಸಿಂಗ್ ನೋಡ್ಬೇಕಂತ ಬಂದಿರ್ತಾರೆ. ಅಮೇರಿಕನ್ ಟ್ರಾವೆಲರ್, ಇಸ್ರೇಲ್ ಟ್ರಾವೆಲರ್ ವುಮೆನ್, ವೆಸ್ಟ್ ಬೆಂಗಾಲ್ ಟ್ರಾವೆಲರ್ ಮೆನ್ ಆ್ಯಂಡ್ ಹೋಮ್ ಸ್ಟೇ ನಡೆಸುವಂಥ ವುಮೆನ್ ಓನರ್ ಆ್ಯಂಡ್ 40 years ಏಜ್ ಇಂಡಿಯನ್ ಸಿಟಿಸನ್. ಇವ್ರು 3 ಜನನು ಅಲ್ಲಿ ಸೇರಿರ್ತಾರೆ. ಈ ಲೇಕ್ ಬಂದ್ಬಿಟ್ಟು ಹೋಮ್ ಸ್ಟೇ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ಟೆಲಿಸ್ಕೋಪ್ ತಗೊಂಡು ರಿಲ್ಯಾಕ್ಸೇಷನ್ ತಗೊಳ್ಳೋಕ್ಕೆ ಈ ಲೇಕ್ ಹತ್ರ ಬಂದಿರ್ತಾರೆ 5 ಜನ. ಆ ಲೇಕ್ ಪಕ್ಕದಲ್ಲಿ ದಾರಿಯಲ್ಲಿ 3 ಜನ ಹೋಗಿರ್ತಾರೆ. ಆ 3 ಜನ ಯಾರಂದರೆ ಮಲ್ಲೇಶ್, ಸಾಯಿ, ಶರಣಪ್ಪ ಅಂತ. ಈ 3 ಜನನು ಲೋಕಲ್ಸ್, ಅಂದ್ರೆ ಸನಾಪುರ್ ಸುತ್ತಮುತ್ತಲಲ್ಲಿ ಈ 3 ಜನ ತುಂಬ ವರ್ಷಗಳಿಂದ ವಾಸಿಸಿರ್ತಾರೆ. ಈ 3 ಜನದ ಮೇಲೆ ತುಂಬ ಹಲವಾರು ಕೇಸಸ್, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೇಸಸ್ಗಳು ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರ್ತಾರೆ. ತುಂಬ ಹೊಡೆದಾಟ, ಬಡದಾಟ, ಚಿಕ್ಕ ಚಿಕ್ಕ ಕೇಸ್ಗಳಲ್ಲಿ ಈ ಹುಡುಗರೆಲ್ಲರೂ 3 ಜನ ಹುಡುಗರು ಇರ್ತಾರೆ. ಈ 3 ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಬಟ್ ಪೊಲೀಸರು ಅವಾಗ ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸಿದ್ದಿದ್ರೆ ಈ ಥರದ ಘಟನೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ನಮ್ಮ ಊರಿನವರು ಹೋಗಲಿ ಅಂತ ಬಿಟ್ಟಿದ್ದೇ ಈ ಪರಿಸ್ಥಿತಿಗೆ ಅವರನ್ನು ಕರೆತಂದು ನಿಲ್ಲಿಸಿದೆ ಅನಿಸುತ್ತೆ. ಈ 3 ಜನ ಪುಡಿ ರೌಡ್ಗಳು ಬಾರಲ್ಲಿ ತುಂಬ ಕಂಠಪೂರ್ತಿ ಕುಡಿದ್ಬಿಟ್ಟು ಆ ಲೇಕ್ನ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಈ 5 ಜನನ ನೋಡ್ತಾರೆ. ಈ 3 ಜನ ಆ ಟ್ರಾವೆಲ್ಸ್ ಹತ್ರ ಹೋಗ್ಬಿಟ್ಟು ಮೊದಲು ಏನು ಕೇಳ್ತಾರೆ ಅಂದರೆ, ನಮ್ಮ ಹತ್ರ ಪೆಟ್ರೋಲ್ಗೆ ದುಡ್ಡಿಲ್ಲ, ನಮಗೆ 100 ರೂಪೀಸ್ ಕೊಡ್ತೀರಾ ಅಂತ ಕೇಳ್ತಾರೆ. ಅದ್ರ ಜೊತೆ ನಮಗೂ ಮನೆಗೆ ಹೋಗೋಕ್ಕೂ ದಾರಿನೂ ಗೊತ್ತಿಲ್ಲ, ಸ್ವಲ್ಪ ದಾರಿ ಹೇಳಿ ಅಂತಲೂ ಕೇಳ್ತಾರೆ. ಅಂದರೆ ಟ್ರಾವೆಲರ್ ಆಗಿ ಬಂದಿರ್ತಾರಲ್ಲ ವೆಸ್ಟ್ ಬೆಂಗಾಲ್ ಅವರು, ಬರೀ 100 ರೂಪೀಸ್ ತಾನೆ ಅಂತಂದು ಇವರಿಗೆ 100 ರೂಪೀಸ್ ಕೊಡ್ತಾರೆ. ಹುಡುಗ 100 ರೂಪೀಸ್ ಕೊಟ್ಟ ಮೇಲೆ ಈ 3 ಜನ ಏನು ಹೇಳ್ತಾರೆ ಅಂದರೆ, ಇಲ್ಲ ಪೆಟ್ರೋಲ್ಗೆಲ್ಲ 100 ರೂಪೀಸೆಲ್ಲ ಆಗಲ್ಲ, ನಮಗೆ 1000 ರೂಪೀಸ್ ಬೇಕು ಅಂತ ಬೆದರಿಕೆ ಹಾಕ್ತಾರೆ. ಆವಾಗ ವೆಸ್ಟ್ ಬೆಂಗಾಲ್ ಹುಡುಗ ಹೇಳ್ತಾನೆ, ಅಣ್ಣ ಯಾಕಣ್ಣ ತೊಂದರೆ ಕೊಡ್ತಾಯಿದ್ದೀರಿ ಟ್ರಾವೆಲರ್ಸ್ ಹತ್ರ ಬಂದು, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ 100 ರೂಪೀಸ್ ತೊಗೊಂಡು ಅಂತ ಕೇಳ್ತಾನೆ. 3 ಜನ ಇವ್ರ ಹತ್ರ ದುಡ್ಡು ಕಿತ್ಕೋಬಹುದು, ಇವ್ರ ಹತ್ರ ದುಡ್ಡಿದೆ ಅಂತ ಮಾತಾಡುವಾಗ ಅಬ್ಸರ್ವ್ ಮಾಡ್ತಾರೆ. 3 ಜನ ಕುಡುಕು ಪರೋಡಿಗಳೇನಿದ್ರಲ್ಲ ಬೈಕಿಂದ ಇಳಿದು ಆ ವೆಸ್ಟ್ ಬೆಂಗಾಲ್ ಅಣ್ಣ ಪ್ಲೀಸ್ ಹೋಗಿ ಅಂತ ಹೇಳಿದ್ನಲ್ಲ ಅವನನ್ನು ಹಿಗ್ಗ ಮುಗ್ಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೆಸ್ಟ್ ಬೆಂಗಾಲ್ನ ಚಿಕ್ಕ ಹುಡುಗನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ 5 ಜನ ಟ್ರಾವೆಲರ್ ಜೊತೆ ಇನ್ನೂ 2 ಇರ್ತಾರಲ್ಲ ಪುರುಷರು, ಅವರಿಬ್ಬರು ಬಂದು ಯಾಕಣ್ಣ ಇವ್ರು ಹೊಡಿತಿದ್ದಾರಾ ಅಂತಂದು ಕೇಳಿದ್ದಕ್ಕೆ ಅವ್ರನ್ನು ಆ ಇಬ್ಬರನ್ನು ಹೊಡೆಯೋಕ್ಕೆ ಈ 3 ಜನ ಸ್ಟಾರ್ಟ್ ಮಾಡ್ತಾರೆ. ಈ 3 ಜನ ಮೂರ್ಖರು ಕುಡಿದ ನಶೆಯಲ್ಲಿ ಕೈಲಿ ಸಿಕ್ಕಿದ ಕಲ್ಲು, ಪಡಿಗೆ ಪ್ರತಿಯೊಂದು ತಗೊಂಡು ಆ 3 ಜನದ ಮೇಲೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇ ಜಸ್ಟ್ ಥಿಂಕ್ ಮಾಡಿ, ನೀವು ಗೊತ್ತಿಲ್ಲದ ಊರಿಗೋಗಿ ನಿಮಗೆ ಆ ಭಾಷೆನೇ ಬರಲ್ಲ ಅಂಥ ಪ್ಲೇಸಲ್ಲಿ ಇರುವಾಗ ನಿಮಗೆ ಯಾವ ಥರ ಇನ್ಸೆಕ್ಯೂರ್ ಫೀಲ್ ಆಗಿರುತ್ತೆ. ಬಟ್ ಈ ಟ್ರಾವೆಲರ್ಸ್ ಬೇರೆ ದೇಶದಿಂದ ಬಂದಿರ್ತಾರೆ, ಅವರಿಗೆ ಯಾವ ಭಾಷೆ ಗೊತ್ತಿಲ್ಲ, ಇಲ್ಲಿ ಯಾರೂ ಗೊತ್ತಿಲ್ಲ. ಆದರೂ 3 ಜನ ಬಂದು ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅವ್ರ ಪರಿಸ್ಥಿತಿ, ಅವರ ಮನೋಭಾವ ಯಾವ ಥರ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ 3 ಜನ ಪುಡಿ ರೌಡಿಗಳು ಇಬ್ಬರನ್ನ, ಒಬ್ಬರು ಅಮೇರಿಕನ್ ಟ್ರಾವೆಲರ್ ಮತ್ತು 40 ವರ್ಷದ ಒಬ್ಬರು ಇಂಡಿಯನ್ ಸಿಟಿಸನ್ನ ಹೊಡೆದ್ಬಿಟ್ಟು ನೀರಿಗೆ ತಳ್ಬಿಡ್ತಾರೆ. ಇದನ್ನು ನೋಡಿದ ವೆಸ್ಟ್ ಬೆಂಗಾಲ್ ಹುಡುಗ ಏನಿರ್ತಾನೆ, ಇಬ್ಬರನ್ನ ಹೊಡಿತಿರ್ತಾರಲ್ಲ ಅದನ್ನು ನೋಡ್ಬಿಟ್ಟು ಇವ್ರ ಜೊತೆ ಜಗಳ ಆಡಕ್ಕೆ ಹೋಗ್ತಾನೆ. ಆವಾಗ ಆ ವೆಸ್ಟ್ ಬೆಂಗಾಲ್ ಹುಡುಗಗೆ ತಲೆಗೆ ರಕ್ತ ಬರೋಂಗೆ ಹೊಡೆದು ಈ ಸನಾಪುರ್ ಲೇಕ್ ಏನಿದೆಯಲ್ಲ ಅದರಲ್ಲಿ ತಳ್ಬಿಡ್ತಾರೆ. ಅದಾದಮೇಲೆ ಆ ಇಬ್ಬರು ಹೆಣ್ಮಕ್ಳೇನಿರ್ತಾರಲ್ಲ, ನಿಮ್ಗೆ ಗೊತ್ತು ಏನು ಮಾಡಿರ್ತಾರಂತ. ಇಬ್ಬರು ಹೆಣ್ಮಕ್ಳ ಮೇಲೆ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಬೇಕು ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿ, ಅಸಾಲ್ಟ್ ಮಾಡಿ, ಅವ್ರನ್ನ ಜೀವನನೇ ಕೆಡಿಸ್ಬಿಟ್ಟು ಅಲ್ಲಿಂದ ನೈಸಾಗಿ ಜಾಗ ಖಾಲಿ ಮಾಡ್ತಾರೆ. ಇದು ಬಂದು ನೈಟ್ ಟೈಮಲ್ಲಿ ಆಗಿರೋದು. ಇವ್ರ ಗೋಳಾಟ ಕಿರ್ಚಾಟಗಳನ್ನು ಕೇಳಿ ಸನಾಪುರ್ ಸುತ್ತಮುತ್ತ ಇರುವ ಜನರು ಅಲ್ಲಿಗೆ ಓಡಿ ಬರೋಷ್ಟರಲ್ಲಿ ಎಲ್ಲನೂ ಮುಗಿದೋಗಿರುತ್ತೆ. ಈ ಕಳ್ಳನ ಮಕ್ಕಳು ಇರ್ತಾರಲ್ಲ 3 ಜನ ಕುಡುಕರು, ಪುಡಿ ರೌಡಿಗಳು, ಇವ್ರು ಹೋಗೋಕ್ಕೆ ಮುಂಚೆ ಅವ್ರ ಹತ್ರ ಅಂದರೆ ಫಾರಿನರ್ಸ್ ಹತ್ರ ಇದ್ದ 8,500 ರೂಪಾಯಿ ಮತ್ತು ಅವ್ರ ಹತ್ರ ಇದ್ದ ಫೋನನ್ನು ಕಿತ್ಕೊಂಡು ಹೋಗಿರ್ತಾರೆ. ಈ ಗಲಾಟೆಯಲ್ಲಿ ಆ 3 ಜನನ ಟ್ರಾವೆಲರ್ಸ್ನ ಏನು ನೀರಿಗೆ ತಳ್ಳಿರ್ತಾರಲ್ಲ, ಆ 3 ಜನದಲ್ಲಿ ಒಬ್ಬ ಅಮೇರಿಕನ್ ಮತ್ತು 40 ವಯಸ್ಸಿನ ಪುರುಷ ಇಂಡಿಯನ್ ಅವ್ರನ್ನ ಈ ಊರಿನವರು ನೀರಲ್ಲಿ ಇಳಿದು ಕಾಪಾಡ್ತಾರೆ. ಅದಾದಮೇಲೆ ಅತ್ಯಾಚಾರಕ್ಕೇನು ಒಳಗಾಗಿರ್ತಾರಲ್ಲ ಆ 2 ಹೆಣ್ಮಕ್ಳಿಗೆ ಬಟ್ಟೆ ಕೊಟ್ಟು ಸಂರಕ್ಷಣೆ ಮಾಡ್ತಾರೆ. ಆದರೆ ವೆಸ್ಟ್ ಬೆಂಗಾಲ್ ಹುಡುಗನನ್ನು ಏನು ತಲೆಗೊಡ್ದು ಮೂರ್ಛೆ ಬರೋ ಥರ ಹೊಡೆದ್ಬಿಟ್ಟು ನೀರಿಗೆ ತಳ್ಳಿರ್ತಾರಲ್ಲ ಅವನು ಮಾತ್ರ ಊರಿನವ್ರಿಗೆ ಸಿಗೋದೇ ಇಲ್ಲ.
ನೆಕ್ಸ್ಟ್ ಡೇ ಅವನು ಪಕ್ಕದೂರಲ್ಲಿ ಸಿಗ್ತಾನೆ. ಹುಡುಗ ಜೀವಂತವಾಗಿ ಸಿಗಲ್ಲ, ಮೃತದೇಹವಾಗಿ ಪಕ್ಕದೂರಲ್ಲಿ ಸಿಗ್ತಾನೆ. ಅತಿಥಿ ದೇವೋಭವ ಅನ್ನೋ ನಮ್ಮ ಇಂಡಿಯಾ ದೇಶದಲ್ಲಿ ಅಣ್ಣ ನಾವು ಟ್ರಾವೆಲ್ ಮಾಡೋಕ್ಕೆ ಬಂದಿದ್ದೀವಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿದ ಹುಡುಗನ ರಕ್ತ ಬರೋಗೊಡ್ದು ನೀರಿಗೆ ತಳ್ಳಿ ಅವನ ಸಾಯಿಸಿದ್ರು. ಈ ಇಬ್ಬರು ಹುಡುಗಿರಿಗೆ ಜೀವನ ಪೂರ್ತಿ ಮರೆಯದಾಗೆ ಆ ಟ್ರೋಮಾನ ಕೊಟ್ಬಿಟ್ಟು ಇವರು 3 ಜನ ಈಸಿಯಾಗಿ ಎಸ್ಕೇಪ್ ಆದರು. ಕೇಸ್ ಬಂದ್ಬಿಟ್ಟು ದೊಡ್ಡದಾಯಿತು, ಕರ್ನಾಟಕ ಪೂರ್ತಿ ಇದು ಮನೆ ಮಾತಾಯಿತು. ಅದಾದಮೇಲೆ ಪೊಲೀಸ್ಗೆ ಹೈ ಪ್ರೆಷರ್ ಬೀಳ್ತು. ಕರ್ನಾಟಕದಲ್ಲಿ ಹಂಪಿಲಿ ಈ ಥರ ನಡೆದಿದೆ ಅಂತ, ಅದು ಫಾರಿನರ್ಸ್ ಮೇಲೆ ನಡೆದಿದೆ ಅಂತ ದೊಡ್ಡ ವಿಚಾರವಾಯಿತು. ಅದಾದಮೇಲೆ ಅರೆಸ್ಟ್ ಮಾಡಿದ್ರು. ಕೊನೆಗೆ ಕೇಸ್ ಬಂದ್ಬಿಟ್ಟು ಕೋರ್ಟ್ಗೆ ಹೋಗುತ್ತೆ. ಇಲ್ಲಿ ಜೀವ ಬಿಟ್ಟಿರೋರು, ಜೀವನ ಪೂರ್ತಿ ಟ್ರಾಮಾ ಅನುಭವಿಸೋರು, ಮತ್ತು ಸಾವು, ಆ ನೀರಿಗೆ ತಳ್ಳಿ ಅದು ಆ ನ್ಯೂಸಸ್ ಎಲ್ಲ, ಇದೆಲ್ಲ ನ್ಯೂಸ್ ಇಸ್ರೇಲ್ ಮತ್ತು ಅಮೇರಿಕಾದಲ್ಲಿ ಭಾರತಕ್ಕೆ ಅದ್ಭುತವಾದ ಕೆಟ್ಟ ಹೆಸರು ತಂದಿರುತ್ತೆ. ಕೋರ್ಟಲ್ಲಿ ಆರ್ಗ್ಯುಮೆಂಟ್ಸ್, ಕೋರ್ಟಲ್ಲಿ ಎಲ್ಲರಿಗೂ ಆರ್ಗ್ಯೂ ಮಾಡೋಕ್ಕೆ ಅಂದರೆ ಡಿಫೆನ್ಸ್ ಮಾಡೋಕ್ಕೆ ಎಲ್ಲರಿಗೂ ಚಾನ್ಸಸ್ ಇರುತ್ತೆ, ಓಕೆನಾ. ಬಟ್ ಕೋರ್ಟಲ್ಲಿ ಈ ಡಿಫೆನ್ಸ್ ಆರ್ಗ್ಯುಮೆಂಟ್ ಹೇಗಿತ್ತಂದರೆ, ಅವ್ರು ತುಂಬ ಕಷ್ಟದಲ್ಲಿ ಬೆಳೆದಿದ್ದಾರೆ, ಅವರಿರೋ ಪ್ಲೇಸ್ ಕೂಡ ಅದೇ ಕಷ್ಟ ಇರ್ತಾರೆ, ಜೀವನವಾಗಿದೆ, ಏನಪ್ಪ ಇದೆಲ್ಲ ಮಾಡೋ ಆರ್ಗ್ಯುಮೆಂಟ್ಸೇ ಇದು. ಬಡವರು ಅಂತ ಹೇಳಿ ಬಡವರ ಹೆಸರನ್ನೇ ಕೆಡಿಸ್ಬಿಡ್ತಾರೆ. ಬಡವರು ಯಾರು ಇಂಥ ಕೆಲಸ ಮಾಡಲ್ಲ. ಡಿಫೆನ್ಸ್ ಆರ್ಗ್ಯುಮೆಂಟ್ ಕೇಳೋಕ್ಕೆ ಕಷ್ಟ ಆಗುತ್ತೆ. ನೀವು ನೋಡ್ಬೋದು ಆನ್ಲೈನಲ್ಲಿ ಆ ಆರ್ಗ್ಯುಮೆಂಟ್ನ. ಈ ತರಹದ ವಾದಗಳನ್ನು ಡಿಫೆನ್ಸ್ ಲಾಯರು ಜಡ್ಜ್ಗೆ ಹೇಳಿ ಇವ್ರಿಗೆ ಗಲ್ಲು ಶಿಕ್ಷೆ ಕೊಡಬಾರ್ದು, ಮರಣದಂಡನೆ ಕೊಡಬಾರ್ದು, ಇವ್ರನ್ನ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತಾರೆ. ಎವಿಡೆನ್ಸಸ್ ಎಲ್ಲ ಪಕ್ಕ ಇದೆ, ಇವ್ರನ್ನ ಕ್ಷಮಿಸೋಕ್ಕಾಗಲ್ಲ, ಹೊರಗಡೆ ಬಿಡೋಕ್ಕಾಗಲ್ಲ ಅಂತ ಗೊತ್ತಿದ್ದು ಶಿಕ್ಷೆನ ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾರೆ. ಇದೇ ಥರ ವಾದ ವಿವಾದಗಳು 11 ತಿಂಗಳವರೆಗೂ ಮುಂದುವರಿಯುತ್ತೆ. ಕರ್ನಾಟಕದ ಕೊಪ್ಪಳ ಜಿಲ್ಲಾ ಕೋರ್ಟ್ ಯಾವುದೇ ಪಾರ್ಶಿಯಾಲಿಟಿ ತೋರಿಸದೆ ತೀರ್ಪು ಕೊಡ್ತಾರೆ. ಇದೇ ಥರ ಇವ್ರನ್ನ ಬಿಟ್ಟರೆ ಬ್ಯಾಡ್ ಎಕ್ಸಾಂಪಲ್ ಆಗುತ್ತಂತ ರೇರ್ ಆಫ್ ದಿ ರೇರ್ ಕೇಸ್ ಅಂತ ಫಿಕ್ಸ್ ಮಾಡ್ತಾರೆ. ಈ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಯಾವಾಗ ಫಿಕ್ಸ್ ಮಾಡ್ತಾರೆ ಅಂದರೆ, ಮಲ್ಟಿಪಲ್ ಆಗಿ ಕ್ರಿಮಿನಲ್ ಕೇಸಸ್ ಮಾಡಿರೋದು, ಪದೇ ತಪ್ಪು ಪ್ಲ್ಯಾನ್ ಮಾಡಿ ಆ ತಪ್ಪುಗಳನ್ನು ಮಾಡ್ತಾರಲ್ಲ, ಅದು ಹೀಟ್ ಆಫ್ ದ ಮೂಮೆಂಟಲ್ಲಿ ಇವರಿಗೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಫಿಕ್ಸ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಕೇಸಸ್ ಕೋರ್ಟ್ನಲ್ಲಿ ಅವನ ಕೈದಿಯ ಮನಪರಿವರ್ತನೆ ಮಾಡೋಕ್ಕೆ ಅವನನ್ನು ಶಿಕ್ಷೆ ಕಡಿಮೆ ಮಾಡಿಬಿಟ್ಟು ಜೈಲಿನ ಕಾರಾಗೃಹ ಅದು ಇದು ಅಂತ ಶಿಕ್ಷೆ ಕೊಟ್ಬಿಟ್ಟು ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ ಮನಪರಿವರ್ತನೆ ಮಾಡೋಕ್ಕೆ. ಬಟ್ ಈ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಈ ವ್ಯಕ್ತಿ ಬದಲೇ ಆಗಲ್ಲ, ಇವನ ಜೀವನದಲ್ಲಿ ಇವನು ಸುಧಾರಣೆನೇ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಈ ಥರ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆ ಕೊಡ್ತಾರೆ. ಈ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ಗೆ ಉದಾಹರಣೆ ಅಂದರೆ ಕೇರಳದ ಕೇಸ್ ಗೊತ್ತಿದೆ ನಿಮಗೆ. ಅದೇ ಒಂದು ಹುಡುಗಿ ಅವನ ಲವರ್ಗೆ ವಿಷ ಕೊಟ್ಟು ಸಾಯಿಸಿರೋದು, ಮೀನ್ಸ್ ಕಷಾಯದಲ್ಲಿ ವಿಷ ಕೊಟ್ಟು ಅವನು ವಿಲ ಒದ್ದಾಡಾಗೆ ಸಾಯಿಸಿರೋದು. ಇದನ್ನು ಪ್ರೀ ಪ್ಲ್ಯಾನ್ ಅಂದರೆ ಅವನು ಸಾಯ್ತಾನಂತ ಗೊತ್ತಿದ್ದು ಅದನ್ನು ಮಾಡೋ ಕೇಸ್ಗಳಿಗೆ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ ಅಂತಂದು ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ. ಕೋರ್ಟಿನಲ್ಲಿ ಈ 3 ಜನದ ಮೇಲೆ ಈ ಕೇಸ್ ಆಗಿಬಿಟ್ಟು ಮಲ್ಟಿಪಲ್ ಕೇಸಸ್ ಲೈಕ್ ದರೋಡೆ, ಕೊಲೆ, ಅತ್ಯಾಚಾರ, ಈ ಕೊಲೆ ಮಾಡೋಕ್ಕೆ ಪ್ರಯತ್ನ, ಇದೆಲ್ಲ ಮಲ್ಟಿಪಲ್ ಕೇಸಸ್ ಆಗಿಬಿಟ್ಟು ಇವ್ರಿಗೆ ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ಇದಾದಮೇಲೆ ಹೈಕೋರ್ಟು, ಪೀನಲ್ ಕೋರ್ಟು, ಅದು ಇದು ಅಂತಂದು ಈ ಕೇಸನ್ನ ಮುಂದುವರ್ಸ್ಕೊಂಡು ಹೋಗಿ ಶಿಕ್ಷೆ ಕಡಿಮೆ ಮಾಡಬಹುದು ಅಂತ ಇದ್ದರು. ಬಟ್ ಕೊಪ್ಪಳ ಜಿಲ್ಲೆಯಲ್ಲಿ ಆ ಕೋರ್ಟ್ನಲ್ಲಿ ಕೊಟ್ಟಿರೋ ಆ ತೀರ್ಪು ಕೊಟ್ಟಿರೋ ಜಡ್ಜ್ಗೆ ನಂದೊಂದು ಸೆಲ್ಯೂಟು. ಕೇರಳದಲ್ಲಿ ನಡೆದ ಕೇಸ್ನಲ್ಲಿ ಆ ಹುಡುಗಿಗೆ ತನ್ನ ಪ್ರಿಯಕರನಿಗೆ ವಿಷ ಕೊಟ್ಟು ಸಾಯಿಸಿದ್ಲಲ್ಲ, ಅವಳಿಗೆ ಹೇಗೆ ಮರಣದಂಡನೆ ಕೊಟ್ಟರು, ಒಂದು ಸರಿಯಾದ ತೀರ್ಪು ಕೊಟ್ಟರು, ಅದೇ ಥರ ಇಂದು ಕೊಪ್ಪಳ ಜಿಲ್ಲೆಯ ಸೆಷನ್ ಕೋರ್ಟ್ನಲ್ಲಿ ಮರಣದಂಡನೆಯ ತೀರ್ಪು ನೀಡಿ ಒಳ್ಳೆಯ ನ್ಯಾಯಾಲಯ ಇದೆ, ಒಳ್ಳೆಯ ಜಡ್ಜ್ ಇದ್ದಾರೆ ಅಂತ ಪ್ರೂವ್ ಮಾಡಿದ್ದಕ್ಕೆ ದ ಕೋರ್ಟ್ ಆಫ್ ಕರ್ನಾಟಕ ಅ ಬಿಗ್ ಸಲ್ಯೂಟ್. ಲೆಟ್ ದಿಸ್ ಬಿ ಎ ಲೆಸನ್. ಈ ಥರ ಶಿಕ್ಷೆ ಕೊಟ್ಟಿದ್ದು ನೋಡಿ ಆದರೂ ಜನರಲ್ಲಿ ಭಯ ಹುಟ್ಟಲಿ. ಕೆಲಸ ಮಾಡೋ ಮುಂಚೆ ಜಸ್ಟಿಸ್ ಸಿಸ್ಟಮ್ ಈ ಥರ ನಿಮಗೆ ದಂಡನೆ ಕೊಡ್ತಾರಂತ ಭಯ ಇರಲಿ. ವಿಕ್ಟಿಮ್ಸ್ಗೆ ನ್ಯಾಯ ಸಿಕ್ಕಿದೆ ಅಂತ ಖುಷಿ ವಿಚಾರ ನಾನು ನಿಮ್ಮ ಹತ್ರ ತಂದಿದ್ದೀನಿ. ಇದನ್ನು ನೀವು ನೋಡಿ ಮತ್ತು ಬೇರೆಯವರಿಗೆ ತಿಳಿಸಿ. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ಈ ವಿಚಾರವನ್ನು ತಿಳಿದುಕೊಳ್ಳಿ. ಶೇರ್ ದಿಸ್ ವಿಡಿಯೋ ಮ್ಯಾಕ್ಸಿಮಮ್. ನಾನು ನಿಮ್ಮನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಓಂ ನಮಃ ಶಿವಾಯ.